ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬುರ್ಕಾ ವಿವಾದ ಈಗ ತಲೆದೋರಿದೆ. ಇದುವರೆಗೂ ಕೂಡ ಕಾಲೇಜು ಆವರಣದವರೆಗೆ ಬುರ್ಕಾ ಧರಿಸಿ ಬರ್ತಾ ಇದ್ದಂತಹ ವಿದ್ಯಾರ್ಥಿನಿಯರು ಕಳೆದ ವಾರದಿಂದ ತರಗತಿ ಒಳಗೂ ಕೂಡ ಬುರ್ಕಾ ಧರಿಸಿ ಕೋರೋದಕ್ಕೆ ಆರಂಭ ಮಾಡಿದ್ದಾರೆ. ಇದಕ್ಕೆ ಕೆಲ ವಿದ್ಯಾರ್ಥಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದು ತರಗತಿಯ ಒಳಗೆ ಬುರ್ಕಾ ನಿಷೇಧಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಪ್ರತಿಯಾಗಿ ಇವತ್ತು ಕೇಸರಿ ಶಾಲು ಹಾಕೊಂಡು ತರಗತಿಗೆ ವಿದ್ಯಾರ್ಥಿಗಳು ಬಂದಿದ್ದಾರೆ. ಹೀಗೆ ಬಂದ 15 ಜನ ವಿದ್ಯಾರ್ಥಿಗಳನ್ನ ತರಗತಿಯಿಂದ ಹೊರಹಾಕಲಾಗಿದ್ದು ಇದಕ್ಕೆ ತೀವ್ರ ಆಕ್ರೋಶ ಕೂಡ ವ್ಯಕ್ತಪಡಿಸಲಾಗಿದೆ. ವಸ್ತ್ರ ಸಂಹಿತೆ ಎಲ್ಲರೂ ಕೂಡ ಪಾಲಿಸಲಿ, ಬುರ್ಕಾ ಸರಿ ಅನ್ನೋದಾದ್ರೆ ಕೇಸರಿ ಶಾಲು ಧರಿಸಿ ಬರೋದಕ್ಕೆ ಅವಕಾಶ ನೀಡಿ ಅಂತ ವಿದ್ಯಾರ್ಥಿಗಳು ಒತ್ತಾಯ ಮಾಡಿದ್ದಾರೆ. ಕೊನೆಗೆ ಪೊಲೀಸರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ಮಾತುಕತೆ ನಡೆದು ವಿವಾದ ಈಗ ಬಗೆಹರಿದಿದೆ. ಕಾಲೇಜಿನಲ್ಲಿ ಡ್ರೆಸ್ ಕೋಡ್ ಕಡ್ಡಾಯ ಮಾಡಿದ್ದೇವೆ ಅಂತ ಕಾಲೇಜಿನ ಪ್ರಾಂಶುಪಾಲ ದೇವರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷಿ 1791 ಕೋಟಿ ರೂಪಾಯಿ ವೆಚ್ಚದ ಉಕ್ಕಿನ ಸೇತುವೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಾದ್ಯಂತ ವಿರೋಧ ಬಹಳಷ್ಟು ಭುಗಿಲೆದ್ದಿದೆ. ಈ ಮಧ್ಯೆ ಸರ್ಕಾರದ ಯಾವೊಬ್ಬ ಪ್ರತಿನಿಧಿಯೂ ಇಂದು ಏರ್ಪಡಿಸಲಾಗಿದ್ದಂತಹ ಸಂವಾದದಲ್ಲಿ ಭಾಗವಹಿಸಿರಲಿಲ್ಲ. ನಟ ಯಶ್ ನಡೆಯ ಬಗ್ಗೆ ನಿರ್ಮಾಪಕ ಸಿಆರ್ ಮನೋಹರ್ ಆಕ್ಷೇಪವನ್ನ ಎತ್ತಿದ್ದಾರೆ. ಮಾಧ್ಯಮಗಳಿಗೆ ನಟ ಯಶ್ ಸವಾಲು ಹಾಕಿರುವುದು ಸರಿಯಲ್ಲ. ಬಂಗಾರಪೇಟೆಯಲ್ಲಿ ನಿರ್ಮಾಪಕ ಸಿಆರ್ ಮನೋಹರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಶ್ ಬೆಳೆಯುತ್ತಿರುವಂತಹ ನಟ, ಅವರು ಯಾಕೆ ಹೀಗೆ ಮಾಡಿದ್ದಾರೋ ನನಗೆ ಗೊತ್ತಿಲ್ಲ. ನಟ ಯಶ್ ಜೊತೆ ಮಾತಾಡಿ ಅವರ ನಿಲುವಿನ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ನಿರ್ಮಾಪಕ ಸಿಆರ್ ಮನೋಹರ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ.